ಎಲ್ಲ ಖಾಲಿ ಶಾರದವ್ರೆ. ನೀವೇನೇ ಹೇಳಿ ಶಾರದವ್ರೆ, ನಿಮ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾತ್ರ ಸೂಪರ್ ಆಗಿದೆ. ತಂದಿದ್ದ ಇಡ್ಲಿ ಎಲ್ಲ ಪಟ ಅಂತ ಖಾಲಿ ಆಗ್ಬಿಡ್ತು. ಇದ್ರಲ್ಲಿ ನಂದೇನಿದೆ ಸರ್, ಎಲ್ಲಾ ದೇವ್ರ ದಯೆ ಅನ್ಬೇಕು. ನೀನಾಗ್ ಬರಕ್ ಹೋದೆ? ನೀನು ರೆಸ್ಟ್ ಮಾಡ್ಬೇಕು ಪುಟ, ಪೂರ್ತಿಯಾಗಿ ಹುಷಾರಾಗಿಲ್ಲ. ಅಪ್ಪ ನಂಗ್ ಮನೇಲಿದ್ದು ಬೇಜಾರಾಗ್ತಿತ್ತು, ನೀವ್ ಇಲ್ಲಿದ್ದೀರಾ ಅಂತ ಅಜ್ಜಿ ಹೇಳಿದ್ರು, ಅದಕ್ಕೆ ಬಂದೆ. ಅಪ್ಪ ನಾನು ಒಂದ್ ಅಂಗಡಿ ಇಟ್ಕೋತೀನಿ. ಏನ್ ಅಂಗಡಿ ಇಟ್ಕೋತೀಯ? ನಂಗೊಂದ್ ಪಾತ್ರೆಲಿ ಇಡ್ಲಿ ಹಾಕೊಡಿ, ನಾನು ಇಲ್ಲೇ ಪಕ್ಕದಲ್ಲಿ ಇಡ್ಲಿ ಅಂಗಡಿ ಇಟ್ಕೋತೀನಿ. ಅದೆಲ್ಲ ಏನು ಬೇಡ, ನಿಂಗೋಸ್ಕರ ಇಡ್ಲಿ ಎತ್ತಿಟ್ಟಿದೀನಿ, ತಿನ್ನುವಂತೆ ಬಾ. ಇದೇನ್ ಪುಟ್ಟ ಫೋನು? ಅಪ್ಪ ಈ ಫೋನು ಆನ್ ಆಗಿದೆ, ನಾನು ಇದ್ರಲ್ಲಿ ಗೇಮ್ ಆಡ್ಬೋದಾ? ನಿಂಗೆ ಈ ಫೋನಲ್ಲಿ ಗೇಮ್ ಆಡಕ್ ಬರುತ್ತಾ? ಆಡ್ಬೋದು ಪುಟ್ಟ. ಅಪ್ಪ ಇದು ಆನ್ ಆಗಿದೆ, ಆದ್ರೆ ಎಷ್ಟು ಹೊತ್ತಿದ್ರು ಇದು ಓಪನ್ ಆಗ್ತಿಲ್ಲ. ಇರು ನೋಡು ಪುಟ್ಟ, ಇದು ನಿನ್ಗೆ ಗೇಮ್ ಆಡೋದಿಕ್ಕಲ್ಲ, ಇದು ಯಾರ್ದು ಅಂತ ತಿಳ್ಕೊಂಡು ವಾಪಸ್ ಕೊಡೋದಿಕ್ಕಷ್ಟೇ. ಅಪ್ಪ ಒಂದೇ ಒಂದ್ಸಲ ಗೇಮ್ ಆಡ್ತೀನಪ್ಪ, ಪ್ಲೀಸ್ ಸರಿ ಮಾಡ್ಕೊಡಿ. ಬರೀ ಹಠ ಇಳ್ದು. ದೀಪು, ಮಕ್ಳಿಗೆ ಫೋನ್ ಯಾಕೆ? ಓದೋ ವಯಸ್ಸಲ್ಲಿ ಓದ್ಬೇಕು. ಫೋನ್ ಎಲ್ಲ ಬಳಸೋಷ್ಟು ದೊಡ್ಡೋಳಾಗಿಲ್ಲ ನೀನು. ನೀನ್ ದೊಡ್ಡೋಳಾದ್ಮೇಲೆ ನಾನೇ ನಿಂಗೊಂದ್ ಫೋನ್ ಕೊಡಿಸ್ತೀನಿ, ಸರಿನಾ? ಹೋಗ್ಲಿ ಬಿಡಿ ಶಾರದವ್ರೆ, ಒಂದ್ಸಲ ಆಡ್ಬಿಟ್ಟು ಕೊಡ್ತಾಳೆ ಅಲ್ಲ ಪುಟ್ಟ? ಮತ್ತೆ ಸರಿ ಹೋಯ್ತು. ನೀವ್ ಹೀಗ್ ಮುದ್ದು ಮಾಡಿನೇ ಅವಳು ಹೀಗಾಗಿರೋದು. ಇಷ್ಟು ದಿನ ಕಳೆದ್ರು ಮಾಯಾ ಎಲ್ಲಿದ್ದಾಳೆ ಏನು ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ ಮಗಳ ಬಗ್ಗೆ ಒಂದು ಸಣ್ಣ ಸುಳುವು ಕೂಡ ಸಿಗ್ತಾ ಇಲ್ಲ. ಒಂದೊಂದ್ ದಿನ ಈ ಮನೆ ಮಗಳು ವಾಪಸ್ ಬಂದೇ ಬರ್ತಾಳೆ. ಪಾಪ ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ದಾಳೋ ಏನು. ಈ ಮನೆಗ್ ಬಂದ್ಮೇಲಾದ್ರೂ ಅವಳು ಸುಖವಾಗಿರ್ಬೇಕು, ಅವಳನ್ನ ರಾಣಿ ಹಾಗೆ ನೋಡ್ಕೋಬೇಕು. ನೋಡಿದ್ರ ಗಾನಿ, ಡ್ಯಾಡ್ ನನ್ನ ಪ್ರತಿ ಹೆಜ್ಜೆಗೂ ಅಡ್ಡ ಬರ್ತಾ ಇದ್ದಾರೆ. ಇಷ್ಟು ವರ್ಷ ನನ್ನನ್ನ ಸಾಕಿ ಬೆಳೆಸಿದ್ರು, ಇವತ್ತು ನಾನು ಅವ್ರಿಗೆ ಲೆಕ್ಕಕ್ಕೆ ಇಲ್ದೇ ಇರೋಂಗ್ ಆಗ್ಬಿಟ್ಟಿದೀನಿ. ಕಣ್ಣು ಮುಂದೆ ಇರೋ ಮಗಳನ್ನ ಬಿಟ್ಟು ಎಲ್ಲೋ ಇರೋ ಹೆತ್ತು ಮಗಳನ್ನ ಯೋಚಿಸ್ಕೊಂಡು ನನ್ನನ್ನ ಅಸಟ್ಟೆ ಮಾಡ್ತಾ ಇದ್ದಾರೆ. ಆಫ್ಟರ್ ಆಲ್ 25 lakhs ತಗೊಂಡಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇದಾರ ಅಂತಂದ್ರೆ ಈ ಆಸ್ತಿನೆಲ್ಲ ನನಗೆ ಕೊಡ್ತಾರಾ? ನೋ ಗ್ರಾನಿ, ನಾವೇನಾದ್ರೂ ಮಾಡ್ಲೇಬೇಕು, ಡ್ಯಾಡ್ ಬಾಯ್ನ ಮುಚ್ಚಿಸ್ಲೇಬೇಕು. ಇದಷ್ಟು ಸುಲಭವಾದ ಕೆಲಸ ಅಲ್ಲ ಗೋಲ್ಡಿ. ನಾವೀಗಾಗ್ಲೇ ಮಾಯಾ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡಿದೀವಿ. ಈಗ ಮತ್ತೆ ನಾವೇನಾದ್ರೂ ಎಡವಟ್ಟು ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಈ ಎಲ್ಲಾ ವಿಷಯಗಳಿಂದ ನಿಮ್ಮ ಮನೆ ಸದಸ್ಯರು ಇದ್ದಾರೆ. ಮಗಳು ಮಿಸ್ ಆಗೋದಕ್ಕೂ ಅವ್ರಿಗೂ ಸಂಬಂಧ ಇದೆ ಅಂತ. ಅವರು ಬೇರೆ ಯಾರು ಅಲ್ಲ ಸರ್, ನಿಮ್ ಚಿಕ್ಕಮ್ಮ ಪಾರಿಜಾತ. ನೀರು ಒಳಗಿರ್ಬೇಕು. ಆದ್ರೂ ಗ್ರಾನಿ, ನಂಗೊಂದು ಡೌಟ್. ಡ್ಯಾಡ್ಗೆ ಏನಾದ್ರೂ ಈ ಮನೆ ಮಗಳು ಬೇರೆ ಯಾರು ಅಲ್ಲ ಶಾರದಾನೇ ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟಿದ್ಯಾ ಅಂತ? ಏನಾದ್ರೂ ಡ್ಯಾಡ್ ಈ ತರ ಬಿಹೇವ್ ಮಾಡ್ತಿದಾರ? ಏನ್ ಜೋ, ಯಾವ್ದೋ ಸತ್ಯ ಅಂತ ಮಾತಾಡ್ತಾ ಇದ್ದೆ. ಕೈಗೆ ಬಂತು, ಬಾಯಿಗೆ ಬರ್ಲಿವಲ್ಲ. ಈ ಅಮ್ಮ ಬಂದು ಎಲ್ಲ ಹಾಳು ಮಾಡಕ್ಬಿಟ್ಲು. ಅಯ್ಯೋ, ಈ ರಂಗೋಲೆ ಬೆಳೆ ಹಾಳಾಗೋಯ್ತಲ್ಲಪ್ಪ. ಇದನ್ನ ಯಾರೋ ನೋಡ್ಬಿಟ್ರೆ ನನ್ ಕೈಲೇ ರಂಗೋಲಿ ಹಾಕ್ಸ್ಬಿಡ್ತಾರೆ. ಇಲ್ಲಿ ಎಸ್ಕೇಪ್ ಆಗ್ಬೇಕು. ಅಯ್ಯೋ ಅಯ್ಯೋ, ಅಷ್ಟು ಚೆನ್ನಾಗಿ ರಂಗೋಲೆ ಬಿಟ್ಟಿದ್ದಲ್ಲಪ್ಪ. ಅವ್ನ ಮುಖ ಮುಚ್ಚ ಯಾವನಪ್ಪ ನನ್ ರಂಗೋಲೆ ಹಾಳು ಮಾಡಿದ್ರು ನನ್ ಮಗ. ನನ್ ಕೈ ಸಿಕ್ಬೇಕು, ಅವ್ನ್ ಗೈತೆ ಇವತ್ತು. ಅಯ್ಯೋ ನೋಡೆ, ರಂಗೋಲೆ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟು ಕೈ ಸಿಕ್ಕಿಗೆ ಪ್ಲಂಬರ್ ಅವ್ನ ಈ ಕಡೆ ಓಡೋದಗಿದ್ನ ನಾನೇ ನೋಡ್ದೆ. ಇಲ್ಲೆಲ್ಲೋ ಇಡ್ತಾನೆ, ಬಾ ಅವ್ನು ಹುಡ್ಕಣ. ಇವತ್ತು ಅವ್ನ್ ಗ್ರಾಚಾರ ಬಿಡಿಸ್ತೀನಿ. ಅಪ್ಪ, ಆ ಫೋನ್, ಆ ಮಾಯಾ ಫೋನ್ ಆನ್ ಆಗ್ಬಿಟ್ಟಿದೆ. ಆ ಫೋನು ಅದೇ ಆ ಹುಡ್ಗಿ ದೀಪ ಕೈಲಿದೆಪ್ಪ. ಅದನ್ನ ಹೇಗಾದ್ರೂ ಕಿತ್ಕೊಂಡ್ ಬರೋದ್ ಬಿಟ್ಟು ಹಾಗೆ ಬಂದಿದೆಯಲ್ಲೋ. ಅದ್ ಹೇಗ್ ತಗೊಂಡ್ಬರ್ಲಪ್ಪ? ಆ ಸಿದ್ದು ಶಾರದಾ ಮನೇಲಿದ್ದಂಗ್ ಕಾಣಿಸ್ಲಿಲ್ಲ ಸರಿ, ಆದ್ರೆ ಆ ಅನಸೂಯಮ್ಮ ಮನೇಲೇ ಇದ್ಲು. ಅವಳ ಬಾಯಿನ ಮೊದ್ಲೇ ಕೇಳ್ಬೇಕಾ? ದೊಡ್ಡ ಗಯ್ಯಾಳಿ ಅವಳು. ಆ ಲಕ್ಷ್ಮೀಪುರಕ್ಕೆ ಹೋದಾಗ ನಮ್ಗೆ ಆಗಿಲ್ವಾ ಅನುಭವ? ನಾನೇನಾದ್ರೂ ಅಲ್ಲೇ ಇದ್ದಿದ್ರೆ ದೊಡ್ಡ ಗಲಾಟೆ ಮಾಡಿರೋಳು, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಏನೇ ಆಗ್ಲಿ ನವೀನ, ಎಷ್ಟೇ ಹೊತ್ತಾಗ್ಲಿ ನಾವಿವತ್ತು ಆ ಫೋನ್ ತಗೊಂಡೇ ಹೋಗ್ಬೇಕು. ಆ ಚೋಟ್ ಮೆಣಸಿನ್ಕಾಯಿ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಆ ಮನೆ ಮುಂದೆ ಕೆಲ್ಸ ಮಾಡೋ ತರ ನಾಟಕ ಮಾಡೋಣ, ನಡಿ. ಹಲೋ ಪ್ಲಂಬರ್, ಇಲ್ಲಿ ನಿಂತ್ಕೊಂಡು ನೀವು ಕುಸು ಪಿಸು ಅಂತ ಮಾತಾಡ್ತಾ ಇದ್ರೆ ನಲ್ಲಿ ಪೈಪು ನಿಮ್ ಗ್ರ್ಯಾಂಡ್ ಫಾದರ್ ಬಂದು ರೆಡಿ ಮಾಡ್ತಾರ? ಕೆಲಸ ಮಾಡಕ್ತೇನೆ ಬಂದಿರೋದು ನೀವು. ಕೆಲಸ ಮಾಡಿ. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಮ್ ಹುಡ್ಗ ಇರ್ತಾನೆ, ಮಾಡ್ಕೊಡ್ತಾನೆ. ನಾನು ಹೀಗ್ ಬಂದೆ. ಸ್ಟಾಪ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ರಿ. ನಮ್ ಓನರ್ ಅಲ್ಲ, ದೊಡ್ಡ ಕೈಜಸ್ಬೇಡಿ ಮಗ. ನೀವು ಬಂದಾಗ್ಲೇ ಎಲ್ಲ ಈಗ ಸರಿ ಆಗ್ಬಿಡ್ಬೇಕು. ರೀ ಮಿಸ್ಟರ್ ಸಂಶಯ ಎಲ್ಲ ಸಂಜಯ್, ಯಾವ್ದೋ ಒಂದು. ನೋಡ್ರಿ, ಈಗ ಇವ್ರು ಸಿಕ್ಕಾಗ ನಾವೇನಾದ್ರು ಬಿಟ್ಬಿಟ್ರೆ ಆಲ್ ಇಂಡಿಯಾದಲ್ಲಿ ನಮ್ಮಂತ ದಡ್ಡನ ಮಕ್ಳೇ ಇಲ್ಲ. ಬರ್ರಿ. ಯಾರ್ದು? ಏನ್ ಸರ್ ಇದೆಲ್ಲ? ಇದನ್ನ ನೀವೇ ಹೇಳ್ಬೇಕು. ಇದು ಪೈಪ್ ಕಟ್ಟಿಂಗು. ಇದನ್ನ ಎಲ್ಲಿ ಹಾಕ್ಬೇಕು?
ಕಸದ ಬುಟ್ಟಿಗೆ ಹಾಕ್ಬೇಕು. ನೀವೇ ತಾನೇ ಈ ಕಸನೆಲ್ಲ ತಂದು ನಮ್ಮ ಮನೆ ಮುಂದೆ ಹಾಕಿರೋದು. ಏನ್ರಿ ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮಗೆ? ಕೆಲಸ ಮಾಡೋದು ದೊಡ್ಡದಲ್ಲ, ಕ್ಲೀನ್ ಆಗಿ ಮಾಡೋದು ಮುಖ್ಯ. ಸ್ವಚ್ಛತೆ ಇಲ್ಲದೆ ಹೋದ್ರೆ ರೋಗ ರುಜಿನ ಮುತ್ಕೊಳ್ಳುತ್ತೆ. ಈ ಪೈಪ್ಗಳಲ್ಲಿ ನೀರ್ ತುಂಬಿಕೊಂಡ್ರೆ ಸೊಳ್ಳೆ ಬರುತ್ತೆ. ಸೊಳ್ಳೆಯಿಂದ ಮಲೇರಿಯಾ, ಡೆಂಗ್ಯೂ ಎಲ್ಲ ಬರುತ್ತೆ. ಈ ದೇಶದ ಪ್ರಜೆಗಳು ನಾವು ಈ ದೇಶನ ಉದ್ಧಾರ ಮಾಡ್ಬೇಕು. ಉದ್ಧಾರ ಮಾಡ್ಬೇಕಂದ್ರೆ ಮೊದಲು ಸ್ವಚ್ಛತೆ ಕಾಪಾಡ್ಕೋಬೇಕು. ಸಾಕ್ ಮಾಡ್ರಿ ನಿಮ್ ಭಾಷಣ ಕೇಳಿ ನಮ್ಗೆ ಕಿವಿಯಲ್ಲಿ ರಕ್ತ ಬ್ಲಡ್ ಬರ್ತಾ ಇದೆ. ಕ್ಲೀನ್ ಮಾಡೋದ್ ಗೊತ್ತಿಲ್ದೇ ನೀನು ನನ್ಗೆ ಹೇಳಕ್ ಬರ್ತಾ ಇದೀಯಾ? ಅವಿವೇಕಿ. ನೋಡಿ ಸರ್, ನಾವ್ ಇದನ್ನೆಲ್ಲ ಬೇಕು ಅಂತ ಮಾಡಿದ್ದಲ್ಲ. ಮಾಡ್ಬೇಕಾದ್ರೆ ಹೀಗೆಲ್ಲ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಹೋಗ್ಲಿ ಬಿಡಿ, ಇಷ್ಟಕ್ಕೆ ಮುಗಿಸ್ಬಿಡಿ. ಮಹಾಶಯ, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ. ನಿಮ್ ಮನೆ ಮುಂದೆ ಬೇಕಾದ್ರೆ ಕಸದ ರಾಶಿ ಹಾಕೋ. ನನ್ ಮನೆ ಪಳ ಹೊಳಿತಾ ಇರ್ಬೇಕು. ಸುಮ್ಮನೆ ಎಲ್ಲ ಕಸ ತುಂಬ್ಕೊಂಡು ಹೋದ್ರು ಸರಿ, ಇಲ್ಲಾದ್ರೆ ನೀವು ಹೋದಲ್ಲೆಲ್ಲ ತಂದು ಕಸ ಸುರಿಬೇಕಾಗುತ್ತೆ. ನವೀನ, ಈ ಕಸನೆಲ್ಲ ತಗೊಂಡೋಗಿ ಒಟಾರದ ಎದುರುಗಡೆ ಇದೆಯಲ್ಲ ತೊಟ್ಟಿ, ಅಲ್ಲಿ ಹಾಕೋಣ ನಡಿ. ಎತ್ತು. ಏನಯ್ಯ ಕಣ್ಣು ಕಾಣಿಸಲ್ವಾ ನಿಮ್ಮಿಬ್ರಿಗೆ? ಅಲ್ಲಯ್ಯ, ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೀನಿ, ಅದ್ರ ಮೇಲೆಲ್ಲ ನೀರ್ ಹಾಕ್ಬಿಟ್ಟು ಹಾಳ್ ಮಾಡ್ಬಿಟ್ರಲ್ಲಯ್ಯ. ಮಾನ ಮರ್ಯಾದಿಲ್ವೇನ್ರಯ್ಯ ನಿಮ್ಗೆ? ಸಾರಿ ಆಂಟಿ, ಗೊತ್ತಾಗ್ಲಿಲ್ಲ. ಆ ಸಾರಿ ಆಂಟಿನಾ? ಯಾರಯ್ಯ ಆಂಟಿ? ಈಗಿನ ಕಾಲದ ಮಕ್ಳಿಗೆ ಕಣ್ಣು ಮುಖದ ಮೇಲೆ ಇರಲ್ಲ, ನೆತ್ತಿ ಮೇಲೆ ಇರುತ್ತೆ. ನೋಡ್ಲಿಲ್ಲ, ಬೈಬಿಡಿ ಅಕ್ಕ. ನೋಡ್ಲಿಲ್ಲ ಅಂದಿದ್ದಕ್ಕೆ ಸುಮ್ನೆ ಬೈತಾ ಇದ್ದೀನಿ. ನೋಡಿದಿದ್ರೆ ಬೇರೆನೆ ಕತೆ ಮಾಡ್ತಿದ್ದೆ. ಅಲ್ಲಯ್ಯ, ಬೆಳಬೆಳಗ್ಗೆನೆ ಎದ್ದು ಗಂಡ ಮಕ್ಳು ಮಾತನ್ನು ಕೇಳಿ ಅವ್ರ ಕೆಲ್ಸಾನು ಮಾಡಿ ಅದ್ರ ಮಧ್ಯೆ ಚೆನ್ನಾಗಿರೋ ರಂಗೋಲೆ ಬಿಟ್ಟಿದ್ರೆ ಆ ರಂಗೋಲೆನೆ ಹಾಳ್ ಮಾಡಿ ಇಕ್ಕಿದಿರಲ್ಲ ನೀವು, ಸರಿನಾ? ನೋಡಿಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನೋ ಗೊತ್ತಿಲ್ಲದೆ ಆಗೋಗಿದೆ ನೋಡಿ. ಈ ಕಸ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಬಂದು ನಾವೇ ರಂಗೋಲಿ ಹಾಕೊಡ್ತೀವಿ. ನವೀನ, ಎತ್ಕೊಳ್ಳೋ, ಇದೆಲ್ಲ ಎತ್ಕೊಳ್ಳೋ. ಮಂಗಳಮ್ಮ, ನೀರು ಬಿಟ್ಟಿರೋ ರಂಗೋಲಿನ ಇವರು ಹಾಳು ಮಾಡ್ಬಿಟ್ರ. ಇಫ್ ಯು ಡೋಂಟ್ ಮೈಂಡ್, ನಾನೇ ಬಂದು ರಂಗೋಲಿ ಬಿಡ್ಲ? ಚಿಕ್ಕಿ ರಂಗೋಲಿ. ಯಾಕಯ್ಯ, ಹೆಂಗಿದೆ ಮೈಗೆ? ಗೆರ್ರ ಕಿತ್ತೋಯ್ತದೆ. ಕೆರ ಕಿತ್ತೋದ್ರೆ ಬರಿಗಾಲಲ್ಲೇ ವಾಕಿಂಗ್ ಮಾಡ್ಬೇಕಾಯ್ತದೆ. ಟೂ ಸನ್ನಿ, ಕಾಲೆಲ್ಲ ಸುಟ್ಟು ಹೋಯ್ತದೆ. ಸುಮ್ನೆ ಯಾವ ಸತ್ಯ? ಹಂಗೇನೋ ಶಾರದಾ ಅಂತ ಹೇಳಿದಾಗ ಕೇಳಿಸ್ತು. ಏನ್ ವಿಷಯ? ಸತ್ಯ, ಇವನ್ಗೆ ಪೂರ್ತಿ ವಿಷಯ ಗೊತ್ತಾಗ್ಲಿಲ್ಲ. ಅದು ಡ್ಯಾಡ್, ಅದು ಏನಿಲ್ಲ ದಶರಥ, ಶಾರದನ್ ಮಗಳು ದೀಪುಗೆ ಹುಷಾರಿಲ್ಲ ಅನ್ನೋ ಸತ್ಯ ಹೇಳ್ಬಿಟ್ಟಿದ್ರೆ ಯಾರು ನಿನ್ ಮೇಲೆ ಕೋಪ ಮಾಡ್ಕೊಳ್ತಿರ್ಲಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಎಸ್ ಡ್ಯಾಡ್, ಅದೇ ವಿಷಯ ಮಾತಾಡ್ತಾ ಇದ್ವಿ. ಅಯ್ಯೋ, ಟೈಮ್ ಆಗೋಯ್ತು. ನನಗೆ ಆಫೀಸ್ ವರ್ಕ್ ಇದೆ. ಕ್ಲೈಂಟ್ಸ್ಗೆ ಕೊಟೇಶನ್ ಮೇಲ್ ಮಾಡಬೇಕು. ಬರ್ತೀನಿ. ಚಿಕ್ಕಮ್ಮ, ಒಂದ್ ನಿಮಿಷ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಾಗಿತ್ತು. ಏನ್ ಕೇಳ್ಬೇಕಾಗಿತ್ತು? ಕೇಳು, ಅದ್ರಲ್ಲೇನ್ ಸಂಕೋಚ? ಚಿಕ್ಕಮ್ಮ, 25 ವರ್ಷದ ಹಿಂದೆ, ಅಂದ್ರೆ ಜ್ಯೋತಿಕಾ ಹುಟ್ಟಿದ ದಿವಸ ನೀವು ಹಾಸ್ಪಿಟಲ್ ಇದ್ರಿ ತಾನೆ? ಅವತ್ತು ಏನಾಯ್ತು ಅಂತ ನಿಮಗೆ ನೆನಪಿದ್ಯಾ? ಅಯ್ಯೋ, ಇವ್ನು ಯಾಕೆ ಇದನ್ನೆಲ್ಲ ಈಗ ಪ್ರಶ್ನೆ ಮಾಡ್ತಿದ್ದಾನೆ? ನನ್ ಮಗು ಬದಲಾಯಿಸಿರೋದೇನಾದ್ರೂ ಇವನಿಗೆ ಗೊತ್ತಾಗೋಯ್ತಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಅಷ್ಟು ಹಳೆ ವಿಷಯ ನನಗೆ ಹೇಗೆ ನೆನ್ಪಿರುತ್ತೆ ದಶರಥ? ನನಗೇನು ಗೊತ್ತಿಲ್ಲ. ಅಲ್ಲಿ ಇನ್ನೇನಾಗುತ್ತೆ ದಶರಥ? ಮಗು ಹುಟ್ಟಿರುತ್ತೆ, ಅದಳತ್ತೆ, ಡಾಕ್ಟರ್ ಬರ್ತಾರೆ, ನೋಡಿರ್ತಾರೆ, ಅಷ್ಟೇ. ಅಲ್ಲ, ಇಷ್ಟು ವರ್ಷಗಳ ನಂತರ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ಯಾ? ಹಾಗಲ್ಲ ಚಿಕ್ಕಮ್ಮ, ನಮ್ಮನ್ನ ಬಿಟ್ಟು ಮಗುನ ನೋಡೋದಕ್ಕೆ ಅಥವಾ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬಂದಿದ್ರಾ ಅಂತ. ನಮ್ಮನ್ ಬಿಟ್ರೆ ಡಾಕ್ಟರ್ ನರ್ಸೋ ಯಾರು ಎತ್ಕೊಂಡಿರ್ತಾರೆ. ನಿಂದೊಳ್ಳೆ ಕತೆಪ್ಪ. ಇವ್ರು ಯಾಕೆ ಇಷ್ಟೊಂದು ಗಾಬರಿ ಬೀಳ್ತಾ ಇದ್ದಾರೆ? ಸುಮ್ನೆ ನೆನ್ಪಿದ್ಯಾ ಅಂತ ಕೇಳಿದ್ರೆ ಬೆವರ್ತಾ ಇದಾರಲ್ಲ. ಇವ್ರಿಗೆ ಏನೋ ಗೊತ್ತಿದೆ. ಜ್ಯೋತಿಕಾ ಮೇಲೆ ಇವ್ರಿಗಿರೋ ಅತಿಯಾದ ಪ್ರೀತಿ. ಆಸ್ಪತ್ರೆ ವಿಷಯ ಎತ್ತಿದ್ರೆ ಗಾಬರಿ ಆಗೋದೆಲ್ಲ ನೋಡಿದ್ರೆ ನನ್ನ ಮಗಳು ಕಾಣೆ ಆಗಿರೋದಕ್ಕೂ ಈ ಚಿಕ್ಕ ಮಗು ಏನೋ ಸಂಬಂಧ ಇದೆ ಅನ್ನಿಸ್ತಾ ಇದೆ. ಆದ್ರೆ ಅದನ್ನ ಹೇಗ್ ತಿಳ್ಕೊಳ್ಳೋದು? ನವೀನ, ಕೆಲ್ಸ ಮಾಡಿ ಮಾಡಿ ಸುಸ್ತಾಗೋಯ್ತು ಕಣೋ. ಅಯ್ಯಪ್ಪ, ಸೊಂಟ ಎಲ್ಲ ಬಿದ್ದೋಯ್ತು. ಅಲ್ಲಪ್ಪ, ಈ ಒಟ್ಟಾರೆ ಜನ ಏನ್ ಮನುಷ್ಯ ಇಲ್ಲ ದೆವ್ವಗಳ? ಸಿಕ್ಕಿದ್ದೆ ಚಾನ್ಸು ಅಂತ ಇರೋ ಬರೋ ಕೆಲ್ಸನಲ್ಲಿ ನಮ್ ಕೈಲೇ ಮಾಡಿಸ್ಬಿಟ್ರಲ್ಲ. ನನ್ ಟೆನ್ಷನ್ ಅದಲ್ಲ ಕಣೋ. ನಾವಿಬ್ರು ಇಷ್ಟು ಕಷ್ಟಪಟ್ರು ನಮಗ್ ಬೇಕಾಗಿರೋದ್ ಸಿಗ್ಲಿಲ್ವಲ್ಲ. ಅಲ್ಲಿ ನೋಡು ನವೀನ, ಚಿತ್ತು ಕೈಯಲ್ಲಿ ಫೋನು ಇದೆ ಅಲ್ವೇನೋ? ಆ ಮಾಯಿನ್ ಫೋನು. ಹೌದಪ್ಪ, ಅದೇ ಫೋನು. ಅಪ್ಪ, ಈ ಫೋನ್ ನನಗ್ ಕೊಡಿ. ಇರ್ಬಿಟ್ಟ, ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ಬಿಡ್ತೀನಿ, ಇದು ಯಾರ್ ಫೋನ್ ಅಂತ ಗೊತ್ತಾಗ್ಬಿಡುತ್ತೆ. ಅವ್ನ್ ಫೋನ್ ಆನ್ ಮಾಡಿದಾನೆ ಕಣೋ, ಅದ್ರಲ್ಲಿ ವಿಡಿಯೋ ಇದೆ. ಅವ್ನ್ ಏನಾರು ಆ ವಿಡಿಯೋ ನೋಡ್ಬಿಟ್ರೆ ಮುಗೀತು ನಮ್ ಕತೆ. ಹೋಗೋ, ಬೇಗ ಏನಾರು ಮಾಡೋ. ಅಲ್ಲಪ್ಪ, ಈಗ ಏನ್ ಮಾಡಕ್ಕಾಗುತ್ತೆ? ಅಯ್ಯೋ, ಏನೋ ಒಂದ್ ದಾರಿ ಇದ್ದೇ ಇರುತ್ತೆ, ಹೋಗಿ ನೋಡೋ. ಐ ಆಮ್ ರಿಯಲಿ ಸಾರಿ ಸರ್, ನೋಡ್ದೆ ಡಿಕ್ಕಿ ಹೊಡೆದ್ಬಿಟ್ಟೆ, ದಯವಿಟ್ಟು ನಾ ಕ್ಷಮಿಸ್ಬಿಡಿ. ಏನ್ರಿ, ಕಣ್ ಕಾಣ್ತಲ್ಲ ನಿಮ್ಗೆ? ಎಲ್ಲಿ ನೋಡ್ಕೊಂಡ್ ಬರ್ತೀರ? ಯಾರ್ ಫೋನ್ ಅಂತ ನೋಡೋದ್ರೊಳಗೆ ಎಲ್ಲ ಹಾಳಾಗೋಯ್ತು. ನೋಡಿ, ನಿಮ್ ಫೋನ್ ಹಾಳಾಗಿದೆ ಅನ್ಸುತ್ತೆ.
ನನ್ ಬೇಕು ಅಂತೇನ್ ಮಾಡ್ಲಿಲ್ಲ. ಕುಡಿಲ್ ಪುಟ ಸ್ಕ್ರೀನ್ ವರ್ಕೇ ಆಗ್ತಿಲ್ವಲ್ಲ. ಏನಾಯ್ತು ಸರ್? ವರ್ಕ್ ಆಗ್ತಿಲ್ಲ ಶಾರದವ್ರೆ, ಪೂರ್ತಿಯಾಗಿ ಹಾಳಾಗಿದೆ ಅನ್ಸುತ್ತೆ. ರಿಪೇರಿ ಮಾಡ್ಸೋದೇ ಕಷ್ಟ ಅನ್ಸುತ್ತೆ. ಫೋನ್ ಬೇಕು, ಸರಿ ಮಾಡ್ಕೊಡಿ ಪ್ಲೀಸ್. ನನಗೆ ಫೋನ್ ಬೇಕಷ್ಟೇ ಈಗ. ದೀಪು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಅಷ್ಟಕ್ಕೂ ಆ ಫೋನ್ ನಮ್ದಲ್ಲ, ಬೇರೆ ಯಾರ್ದೋ. ಶಾರದವ್ರೆ ಬಿಡಿ ಹೋಗ್ಲಿ. ಅಲ್ಲ ಬಿಡಿ ಪುಟ, ನೀನು ಇಡ್ಲಿ ತಿನ್ಬೇಕು ಅಂತ ಆಸೆ ಪಡ್ತಿದ್ದೆ ಅಲ್ವಾ? ಬಾಯ್ಲಿ ಇಡ್ಲಿ ಕೊಡಿಸ್ತೀನಿ ಬಾ. ಶಾರದವ್ರೆ ಬನ್ನಿ. ಅಪ್ಪ ಫೋನ್ ಅಂತೂ ತರಕಾಗ್ಲಿಲ್ಲ, ಆದ್ರೆ ಅದು ಫುಲ್ ಡ್ಯಾಮೇಜ್ ಆಗಿ ಹೋಗಿದೆ. ಈಗ ಅದು ಯಾವ ಯೂಸ್ಗೂ ಬರಲ್ಲ. ಹಾಗಂತ ಏನೋ? ಹೌದಪ್ಪ, ನಾನೇ ನನ್ನ ಕೈಯಾರೆ ಚೆಕ್ ಮಾಡಿದ್ದೀನಿ. ಆ ಫೋನು ಹಾಳಾಗೋಗಿದೆ. ಸದ್ಯ ಆ ವಿಡಿಯೋ ಟೆನ್ಷನ್ ತಪ್ತು. ಹಬ್ಬ ಸರಿ ಕಣೋ, ಜಾಸ್ತಿ ಹೊತ್ತು ಇಲ್ಲಿ ನಿಲ್ಲೋದು ಸರಿಯಲ್ಲ, ನಡಿ ಹೋಗೋಣ. ಏಯ್ ಓನರ್ ಬಂದ್ರು, ಸುಮ್ನೆ ನಿಂತ್ಕೊಳ್ಳೋ. ಸಂಶಯ್ ವೆಲ್ಕಮ್ ಸರ್, ವೆಲ್ಕಮ್. ಗುಡ್ ಮಾರ್ನಿಂಗ್. ಒಬ್ರೊಬ್ಬಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತೀರಾ. ನಮ್ ಸಾಹೇಬ್ರು ಎಲ್ಲರೂ ನಲ್ಲಿ ರಿಪೇರಿ ಮಾಡಿಸ್ತಾವ್ರೆ. ಓನರ್ ಸರ್, ತುಂಬಾ ಥ್ಯಾಂಕ್ಸ್. ವಟಾರದಲ್ಲಿರೋ ಎಲ್ಲಾ ನಲ್ಲಿಗಳನ್ನ ಪೈಪ್ಗಳನ್ನ ರಿಪೇರಿ ಮಾಡಿಸಿ ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದೀರಾ. ಯಾವ ಪ್ಲಂಬರ್? ನಾನು ಯಾರನ್ನೂ ಕರ್ಸೇ ಇಲ್ವಲ್ಲ. ಸುಳ್ಳು ಹೇಳ್ಬೇಡಿ ಸರ್, ನೀವೇ ತಾನೇ ಪ್ಲಂಬರ್ ನ ಕರೆಸಿದ್ದು. ನಿಮ್ದು ಒಳ್ಳೆ ತಮಾಷೆ. ಸರ್ ನೀವೇ ಎಲ್ಲೋ ಹೇಳಿರ್ಬೇಕು, ಎಲ್ಲ ಕುಡುಗೆನಲ್ಲಿ ಮರ್ತ್ ಬಿಟ್ಟಿರ್ತೀರಾ. ಅಲ್ಲಯ್ಯ, ನಾನೇನ್ ಬಕ್ರ ಮಾಡ್ತಾ ಇದ್ದೀರಾ? ಯಾರಿಗ ಉಪಕಾರ ಮಾಡಿದ್ರು? ನಿಮ್ಗೇನ್ ತಲೆ ಸರಿ ಇದೆಯಾ? ಅಂದ್ರೆ ನೀವ್ ಕರ್ಸ್ಲಿಲ್ವಾ? ಅಯ್ಯೋ, ನಾನು ಯಾರನ್ನು ಕರ್ಸಿಲ್ಲಯ್ಯ. ನಾನು ಈಗ ಹೊರಗಡೆ ಹೋಗಿ ಬರ್ತಾ ಇದ್ದೀನಿ. ಪುಟ, ನಿನ್ಗೆ ಅಂತ ಸಪ್ರೇಟ್ ಆಗಿ ಇಡ್ಲಿ ಎತ್ತಿಟ್ಟಿದ್ದೆ. ಎಷ್ಟು ರುಚಿಯಾಗಿದೆ ಗೊತ್ತಾ? ಇರು, ಹಾಕೊಂಡ್ಬರ್ತೀನಿ. ಇರು ಅಪ್ಪ, ನೀವಿಬ್ರು ಜೊತೆಲಿ ತಿನ್ಸಿದ್ರೆ ಮಾತ್ರ ನಾನ್ ತಿನ್ನೋದು. ಅಷ್ಟೇ ತಾನೇ, ತಿನ್ನಿಸ್ತೀವಿ. ಬಸ್ ದುಡ್ಡು ಕೊಡ್ಬೇಕಾಯ್ತದೆ ಅಂತ ನಡ್ಕೊಂಡ್ ಬರ್ತಾ ಇದ್ದೀನಿ. ಹೋಗಿ ನಾನು ಪ್ಲಂಬರ್ ಕರೆಸ್ತೀನ. ಅದೇ 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 ನಾನು ಅನ್ಕೊಂಡೆ. ಹೋಗಿ ನಮ್ಮ ಓನರ್ಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬರ್ಬೇಕು? ಏನಂದ? ನಥಿಂಗ್. ಅಜ್ಜಿ 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 ಏನಾಯ್ತು ಅಜ್ಜಿ? ಅಜ್ಜಿ ಅಜ್ಜಿ ನೀವ್ ಯಾಕೆ ಹೊರಗ್ ಬರಕ್ ಹೋದ್ರಿ? ವಿಶ್ರಾಂತಿ ತಗೋಬೇಕು ತಾನೆ. ಬನ್ನಿ, ಇವತ್ತು ನಿಮ್ಗೆ ಊಟ ತಿಂಡಿ ಎಲ್ಲ ಸೇವೆನೂ ನಂದೆ. ಬನ್ನಿ. ಅಜ್ಜಿ, ಇವತ್ತಿನ ಸಂಪಾದನೆ ತಗೊಳ್ಳಿ. ಏನಪ್ಪ ಇದೆಲ್ಲ? ಎಲ್ಲ ಇಡ್ಲಿನೂ ವ್ಯಾಪಾರ ಆಗೋಯ್ತಾ? ಅಜ್ಜಿ, ಇವತ್ತು ಜನ ಮುಗಿಬಿತ್ತು ತಿಂದ್ರು. ಒಂದ್ ಇಡ್ಲಿ ಬೇಕು ಹೋದ್ರು ಉಳಿಲಿಲ್ಲ. ಬಹುಮಾನ ಅಂದ್ರೆ ಒಂದ್ ಸಣ್ಣ ಪ್ಯಾಕೆಟ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಇಷ್ಟು ದೊಡ್ಡ ಗಾಡಿಯಲ್ಲಿ ತಗೊಂಡ್ ಬರ್ತಾ ಇದಾರೆ. ಏನಿದು? ಏನ್ ವಿಷಯ? ನಮಗೂ ಸ್ವಲ್ಪ ಹೇಳ್ರಿ. ಕಂಗ್ರಾಚುಲೇಷನ್ಸ್ ಮೇಡಮ್, ಲಕ್ಕಿ ಡ್ರಾ ಅಲ್ಲಿ ನಿಮ್ಗೆ ಬಹುಮಾನ ಸಿಕ್ಕಿದೆ. ಗಿಫ್ಟ್ ಎಲ್ರು ಏನ್ ಬಹುಮಾನ ಅಂತ ನೋಡೋದಕ್ಕೆ ಕಾಯ್ತಾ ಇದಾರೆ. ಬನ್ನಿ, ಬೇಗ ಓಪನ್ ಮಾಡಿ.